ಬೇರ್ಯ ರಾಜ ಕೃಷ್ಣಪ್ಪ ಬೇರ್ಯ. ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ಊಬರಿಂದ ಲಾಸ್ಟ್ ವೀಕ್ ಹೇಳಿದ್ನಲ್ಲ ನಿಮಗೆ, ಏನೋ ಒಂದು ವಾರ ಮಾಡಿದ್ರೆ 5800, ಒಂದು ದಿವಸ ಮಾಡಿದ್ರೆ 720 ಡ್ಯೂಟಿ ಮಾಡಿದ್ರೆ 700 ರೂಪಾಯಿ ಕೊಡ್ತಾನೆ, 15 ಡ್ಯೂಟಿ ಮಾಡಿದ್ರೆ 400 ರೂಪಾಯಿ ಕೊಡ್ತಾನೆ ಅಂತ ಏನೋ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ಸುದ್ದಿ ಬಂತು ನನಗೆ. ಇವಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಏನೋ ಬೇರೆ ಪ್ಲಾನ್ ಏನೋ ಚೇಂಜ್ ಮಾಡಿ ಕೊಟ್ಟಿದ್ದಾನಂತೆ. ಅಂದರೆ 15 ಡ್ಯೂಟಿ ಮಾಡಿದ್ರೆ ನಿಮ್ಮದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಕಷ್ಟ ಗುರು. ಅದ್ರ ಬದಲು ನಾವು ನಾರ್ಮಲ್ ಡ್ಯೂಟಿ ಮಾಡಿಕೊಟ್ರೆ ಸಾಕು. ಬೇರೆ ಆ್ಯಪ್ಗಳೆಲ್ಲ ಇದೆ ನಮಗೆ. ಯಾಕೆ ಈ ಥರ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಏನೋ ಅಪ್ಡೇಟ್ ಏನೋ ಕೊಡ್ತೀನಿ ಅಂತ ಹೇಳಿದ್ದಾನೆ. ಮಾಡ್ತೀರಿ ನೋಡೋಣ ಅಂತ ಹೇಳಿದ್ದಾನೆ. ಈ ಥರ ಎಲ್ಲ ಕೊಟ್ಟರೆ ಮಾಡಲ್ಲ ಗುರು. ಏನು 35 ಡ್ಯೂಟಿ ಮಾಡೋಕ್ಕಾಗುತ್ತೆ? ಆಟೋ ಡ್ರೈವರ್ಸು ತುಂಬ ಕಷ್ಟ ಇದೆ, ಆಗಲ್ಲ. 20 ಡ್ಯೂಟಿನ ನಾವು ಯಾವ ಥರ ಮಾಡ್ಬೋದು, ಯಾವ ಥರ ಮಾಡಿದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ ಅಂತೆಲ್ಲ ಕೇಳಿದಿರಿ. ನಾನು ಹೇಳೋದೇನೆಂದರೆ, ಬೆಳಿಗ್ಗೆ 8ರಿಂದ 11 ಗಂಟೆವರೆಗೂ ನಿಮಗೆ ಪೀಕ್ ಅವರ್ಸ್ ಅಂತ ಇರುತ್ತೆ. ಆ ಟೈಮಲ್ಲಿ ಇನ್ಸೆಂಟಿವ್ ಪ್ಲಾನ್ ಇರುತ್ತೆ. ಇನ್ನು ನಿಮಗೆ ಪ್ರೀಮಿಯಮ್ ಅಂತ ಕೊಡ್ತಾಯಿರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ ಅದು. ಊಬರ್ ಮಾಡ್ತಿರೋರಿಗೆ 8ರಿಂದ 11 ಗಂಟೆ ಒಳಗಡೆ ಒಂದಷ್ಟು ಮಿನಿಮಮ್ಗಳೇ. ಏನು ಜಾಸ್ತಿ ನೀವು ಲಾಂಗ್ ಬಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬರೀ ಮಿನಿಮಮ್ ಮಾಡಿ ಸಾಕು. ಮಿನಿಮಮ್ ಡ್ಯೂಟಿ ಅಪ್ಸೆಟ್ ಮಾಡ್ಕೊಳ್ಳಿ. ಬೇಗ ಡ್ಯೂಟಿ ಆಗುತ್ತೆ. ಒಂದು 10 ಡ್ಯೂಟಿ, ಏನು 8ರಿಂದ 11 ಗಂಟೆ ಅಂದರೆ 3 ಅವರ್ ಇರುತ್ತೆ. 3 ಅವರಲ್ಲಿ ಒಂದೊಂದು ಅವರ್ಗೆ 3 ಅಂದ್ರೂ 9 ಆಗುತ್ತೆ. 9 ಡ್ಯೂಟಿ ಆಗುತ್ತೆ. ಆಮೇಲೆ ಇನ್ಸೆಂಟಿವ್ ಪ್ಲ್ಯಾನ್ ಅದು ಕಟ್ಟಾದಮೇಲೆ ಲಾಂಗ್ ಬಾಡಿಗೆ ಮಾಡಿ, ಲಾಂಗ್ ಟ್ರಿಪ್ ಮಾಡಿಸಿ. ತಿರ್ಗಾ ಸಾಯಂಕಾಲ 5ರಿಂದ 8ವರೆಗೂ ನಿಮಗೆ ಪೀಕ್ ಅವರ್ಸ್ ಇರುತ್ತೆ. ಆವಾಗ ಟ್ರಾಫಿಕ್ ಇರೋದ್ರಿಂದ ನೀವು ಮಿನಿಮಮ್ ಓಡ್ಕೊಂಡ್ರೆ ಸಾಕು. ಲಾಂಗ್ ಬಾಡಿಗೆ ಹೋಗಬೇಕು ಅಂತ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದರೆ ನಿಮಗೆಲ್ಲ ಅನುಭವ ಇರುತ್ತೆ, ಎಲ್ಲ ನೋಡಿದ್ದೀರಾ ನೀವು. ಬೆಂಗಳೂರು ಸಿಟಿಲಿ ಲಾಂಗ್ ಬಾಡಿಗೆ ಎಷ್ಟು ಕಷ್ಟ ಇದೆ. ತುಂಬ ಟ್ರಾಫಿಕ್ ಎಲ್ಲ ದಬಾಯಿಸ್ಕೊಂಡು ಹೋಗೋದು, ಅದೆಲ್ಲ ಆಗದಿರೋ ಕತೆ. ಅದ್ರ ಬದಲು ಇದನ್ನೇ ಮಾಡಿಕೊಟ್ರೆ ಸಾಕು. ಬೆಳಿಗ್ಗೆ ಒಂದು 3 ಅವರು, ಸಾಯಂಕಾಲ ಒಂದು 3 ಅವರ್, 6 ಅವರ್ಗೆ 3 ಅಂದರೂ 15 ಡ್ಯೂಟಿ ಅಲ್ಲೇ ಆಗೋಯ್ತು ನಿಮಗೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ಯಾವ್ದಾನ ಲಾಂಗ್ ಟ್ರಿಪ್ಪು ಅದು ಇದು ಮಾಡಿಕೊಂಡು ಬೇರೆ ಆ್ಯಪ್ಗಳಿದೆ, ಮಾಡ್ಬೋದು. 20 ಡ್ಯೂಟಿ ಅಚೀವ್ ಮಾಡ್ಬೋದು ಸ್ನೇಹಿತರೆ. 20 ಡ್ಯೂಟಿ ಅಚೀವ್ ಮಾಡಿದ್ರೆ ನಿಮಗೆ ಏನೋ ಅವ್ನು ಕೊಡ್ತಾನೆ ಅಂತಲ್ಲ, ಸುಮ್ಮನೆ ಆಗಿಬಿಡ್ಬೇಕು. ಒಂದು ದಿವಸಕ್ಕೆ 300 ರೂಪಾಯಿ ಅಂದರೆ 7 ದಿವಸಕ್ಕೆ 2100 ರೂಪಾಯಿ ಕೊಡ್ತಾನೆ. ಪ್ಲಸ್ಸು 900 ರೂಪಾಯಿ, 3000 ರೂಪಾಯಿ ಬರುತ್ತೆ ನಿಮಗೆ. ಏನೋ ಇನ್ಸೆಂಟಿವ್ ಥರ. ಏನೋ ಸುಮ್ಮನೆ ಬರೋದು. ನೀವು ಯಾಕೆ ಬಿಡ್ತೀರಾ? ಸ್ವಲ್ಪ ನೀವು ಮಾಡೋ ಕೆಲಸದಲ್ಲೇ ಸ್ವಲ್ಪ ಎಫರ್ಟಾಗಿ ಕಷ್ಟಪಟ್ಟರೆ ವಾರಕ್ಕೆ 3000 ರೂಪಾಯಿ ಏನೋ ಆರಾಮಾಗಿ ದುಡ್ಕೋಬೋದು. ಸುಮ್ಮನೆ ಆಗಿಬಿಡ್ತೀರಾ? ಮಾಡಿ. ಎಲ್ಲರೂ ಅನ್ಕೋತಿರ್ತಾರೆ, ಇದೇನು ಈ ಬಡ್ಡಿ ಮಗ ಯಾವಾಗ ನೋಡಿದ್ರು ಊಬರ್ ಬಗ್ಗೆನೇ ಮಾತಾಡ್ತಾನೆ, ಬೇರೆ ಆ್ಯಪನ್ನು ದುಡ್ಡು ಕೊಡೋದು ಇಲ್ವಾ? ಏನು ಊಬರಲ್ಲಿ ಮಾಡಿದ್ರೆ ಮಾತ್ರ ದುಡ್ಡು ಕೊಡೋದು, ಬೇರೆ ಆ್ಯಪಲ್ಲಿ ಮಾಡಿದ್ರೆ ದುಡ್ಡು ಕೊಡೋದಿಲ್ವಾ? ಅದಕ್ಕಿಂತ ಜಾಸ್ತಿನೇ ಕೊಡ್ತಾನಲ್ವಾ ಅಂತೆಲ್ಲ ಹೇಳ್ತಿರ್ತೀರ. ನಾನು ಹೇಳೋದು ಒಂದೇ, ಎಲ್ಲ ಆ್ಯಪಲ್ಲೂ ದುಡ್ಡು ಕೊಡ್ತಾನೆ. ಬಟ್ ಇದರಲ್ಲಿ ನಿಮಗೆ ಬೇಗ ಕೊಡ್ತಾನೆ ಇನ್ನು. ಅಂದರೆ ಆಮೇಲೆ ಇದರಲ್ಲಿ ಟೈಮಿಂಗ್ ಸೇವ್ ಆಗುತ್ತೆ. ನಿಮಗೆ ಬೇಗ ಡ್ಯೂಟಿ ಮಾಡ್ಬೋದು. ಆಮೇಲೆ ಇನ್ಸೆಂಟಿವ್ ಪ್ಲಾನ್ ಚೆನ್ನಾಗಿದೆ. ನಾನು ಹೇಳೋದೇನೆಂದರೆ, ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಅಮೌಂಟ್ ಇದ್ರಲ್ಲಿ ಕೊಡ್ತಾನೆ ನಿಮಗೆ. ಬೇರೆ ಏನಿಲ್ಲ. ಎಲ್ಲದರಲ್ಲೂ ದುಡ್ಡು ಕೊಡ್ತಾನೆ, ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ನಿಮಗೆ ಟೈಮಿಂಗ್ಸ್ ಕಮ್ಮಿಲಿ ಕೊಡ್ತಾನೆ. ಟೈಮಿಂಗ್ಸ್ ನೀವು ಎಷ್ಟು ಕಮ್ಮಿ ಡ್ಯೂಟಿ ಮಾಡ್ತೀರೋ ನಿಮ್ಗೆ ದುಡ್ಡು ಜಾಸ್ತಿ ಸಿಗುತ್ತೆ. ಅರ್ಥ ಆಯ್ತಾ? ಲಾಸ್ಟ್ ವೀಕು ಅರ್ನಿಂಗ್ಸ್ ಎಷ್ಟು ಮಾಡಿದ್ದೆ, ಯಾವ ಆ್ಯಪಲ್ಲಿ ಎಷ್ಟು ಮಾಡಿದ್ದೆ, ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದ್ದೆ, ನಮ್ಮ ಹತ್ರದಲ್ಲಿ ಎಷ್ಟು ಮಾಡಿದ್ದಿಲ್ಲ ತಿಳಿಸ್ಕೊಡ್ತೀನಿ, ನೋಡಿರಂತೆ. ಹಾಗೆ ಮತ್ತು ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು. ವ್ಯೂಸು ಬರ್ತಾಯಿದೆ, ಇನ್ನೂ ಬರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಯಾರನ್ನ ಆಟೋ ಡ್ರೈವರ್ಸ್ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ಬನ್ನಿ, ಈ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡಿ ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀನಿ ಅಂತ. ಆಗಿದೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಯಾತ್ರೆ ನೋಡೋಣ. ನಮ್ಮ ಯಾತ್ರೆ ಅರ್ನಿಂಗ್ಸು 3084 ರೂಪಾಯಿ ಆಗಿದೆ. ಜೂನ್ 10ನೇ ತಾರೀಕಿಂದ 16ನೇ ತಾರೀಕುವರೆಗೂ. ಇದು ನಮ್ಮ ಯಾತ್ರೆ ಅರ್ನಿಂಗ್ಸು. ಒಂದು ಸ್ಕ್ರೀನ್ಶಾಟ್ ತಗೊಂಡು ನೋಡಿ. ಇದಾಯಿತು. ನೆಕ್ಸ್ಟು ರ್ಯಾಪಿಡೋದಲ್ಲಿ ಪರವಾಗಿಲ್ಲ, ಚೆನ್ನಾಗಾಯಿತು ಈ ವಾರ ಬಿಸ್ನೆಸ್. ರ್ಯಾಪಿಡೋ ಅರ್ನಿಂಗ್ಸ್ 10ರಿಂದ 16, 45 ಟ್ರಿಪ್ ಮಾಡಿದ್ದೀನಿ ಸ್ನೇಹಿತರೆ. 6778 ರೂಪಾಯಿ ಆಗಿದೆ. ಪರವಾಗಿಲ್ಲ, ಈ ವಾರ ನಮ್ಮ ಇದರಲ್ಲಿ ಚೆನ್ನಾಗಿ ಕೊಟ್ಟ ಡ್ಯೂಟೀಸು. ಇದರಲ್ಲೂ ಏನಪ್ಪ ಅಂದರೆ, ಇವಾಗ ಟಿಪ್ಸ್ ಎಲ್ಲ ಏನೋ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಕಮಿಷನ್ ಏನಿಲ್ಲ ಇವಾಗ ಇದರಲ್ಲಿ, ಚೆನ್ನಾಗಿ ಕೊಡ್ತಾ ಇದ್ದಾನೆ ಟಿಪ್ಸು.
ಎಲ್ಲ ಲಾಂಗ್ ಬಾಡಿಗೆನೇ ಬೀಳುತ್ತೆ. ನಾವು ಮಾಡೋದ್ರ ಮೇಲೆ ಇರುತ್ತೆ, ಯಾವ ಆ್ಯಪೇ ಆಗಲಿ ನಾವು ಮಾಡೋದ್ರ ಮೇಲೆ ಇರುತ್ತೆ. ಓಲಾ ನಾನು ಮಾಡ್ತಾನೆ ಇಲ್ಲ. ಊಬರ್ ಓಪನ್ ಮಾಡೋಣ. ಊಬರಲ್ಲಿ ಊಬರ್ ಅರ್ನಿಂಗ್ಸ್ ಕಳೆದ ವಾರ 8,015 ರೂಪಾಯಿ ಆಗಿದೆ ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಲ್ಲ, ಇದು 12, 13, 14 3 ದಿವಸ ನಾನು ಡ್ಯೂಟಿ ಮಾಡಿಲ್ಲ. ಅದು ಹೇಳಿದ್ನಲ್ಲ ಆವಾಗ ನಿಮಗೆ, ಇನ್ಸೆಂಟಿವ್ ಪ್ಲಾನ್ಗೆ ಆಡ್ ಮಾಡಿಸೋಕೆ ಹೋಗಿ ನಮ್ಮನೆ ಹತ್ರ ಆಗಿಲ್ಲ. ಇದರಲ್ಲಿ 34 ಅವರ್ಸ್ ಆನ್ಲೈನಲ್ಲಿದ್ದೆ, 58 ಟ್ರಿಪ್ ಆಗಿದೆ. ಆಮೇಲೆ ಪ್ರೀಮಿಯಮ್ ಬಂದು ಈ ವಾರ 1,560 ರೂಪಾಯಿ ಕೊಟ್ಟಿದ್ದಾನೆ, ಅಂದರೆ ಇನ್ಸೆಂಟಿವು. ಹೈಯೆಸ್ಟ್ ಮಾಡಿರೋದು ಬಂದು ನಿಮಗೆ ಸಂಡೇ 2,719 ರೂಪಾಯಿ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ನಿಮ್ಗೆ ಇದರಲ್ಲಿ ಕೊಡೋದೇ 12 ಅವರ್. ನಿಮಗೆ ಜಾಸ್ತಿ ಯಾಕೆ ಮಾಡೋದಿಲ್ಲ ಅಂತ ಎಲ್ಲ ಕೇಳ್ತಾರೆ. ಬೇರೆ ಇದರಲ್ಲೇ ಊಬರಲ್ಲೇ ಮಾಡ್ಬೋದಲ್ಲ ನೀವು ಅಂತ. ನಿಮಗೆ ಒಂದು ದಿವಸಕ್ಕೆ ನಿಮಗೆ 12 ಅವರೇ ನಿಮಗೆ ಟೈಮಿಂಗ್ಸ್ ಇರೋದು. 12 ಅವರ್ ಆದಮೇಲೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ಊಬರು. ಆಮೇಲೆ ಮತ್ತೆ 6 ಅವರ್ ಆದಮೇಲೆ ನಿಮಗೆ ಆನ್ ಆಗೋದು. ಅದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 12 ಅವರ್ ಅಷ್ಟೇ ಆನ್ಲೈನಲ್ಲಿ ಇರ್ಬೋದು, ಆಮೇಲೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಅದರಿಂದನೇ ಎಷ್ಟು ಕಮ್ಮಿ. ನಾನು ಆ ಥರ ಇಲ್ಲ ಅಂದರೆ ನಾನು ಬರೀ ಊಬರೇ ಮಾಡ್ತಾಯಿದ್ದೆ, ಬೇರೆ ಆ್ಯಪೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅಡ್ಜಸ್ಟ್ ಮಾಡಿಕೊಂಡು ಓಡಿಸ್ತೀನಿ ಗಾಡಿನ, ಏನೋ ಟೈಮಿಂಗ್ಸ್ ಮೇಂಟೈನ್ ಮಾಡಿಕೊಂಡು. ಇಲ್ಲ ಅಂದಿದ್ರೆ ನಾನು ಊಬರ್ ಒಂದೇ ಮಾಡ್ತಾಯಿದ್ದೆ, ಬೇರೆ ಆ್ಯಪ್ ಆನ್ ಕೂಡ ಮಾಡ್ತಾ ಇರಲಿಲ್ಲ ನಾನು. ನೋಡಿ ಸ್ನೇಹಿತರೆ, ಆಮೇಲೆ ಇರಿ ಕೌಂಟ್ ಹಾಕೋಣ. ಹೌದಲ್ವಾ, ಕೌಂಟ್ ಹಾಕ್ಬೇಕು ಸ್ನೇಹಿತರೆ, ಮರ್ತೋಗಿದೆ, ಸಾರಿ. ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ. 8,015 ಪ್ಲಸ್ಸು ನಮ್ಮ 3,084 ರೂಪಾಯಿ. 3,084 ಪ್ಲಸ್ಸು ರ್ಯಾಪಿಡೋ ಇಲ್ಲಪ್ಪ, 6,778 ಪ್ಲಸ್. ಆಮೇಲೆ ಈ ವಾರ ಮಾಮೂಲಿ ಮೀಟ್ರ್ ಬಾಡಿಗೆನೂ ಚೆನ್ನಾಗಿತ್ತು ಸ್ನೇಹಿತರೆ. ಬಾಡಿಗೆ ಚೆನ್ನಾಗಿತ್ತಲ್ಲ. ಒಂದು 4 ದಿವಸಕ್ಕೆ ನಾನು ಆವ್ರೇಜ್ ಅಷ್ಟೇ ಅಲ್ಲ, ನಾನು ಎಷ್ಟೇ ಮಾಡಿದ್ರು 400 ಮಾಡಿರ್ಬೋದು, 500 ಮಾಡಿರ್ಬೋದು. ನಾನು ಆವ್ರೇಜಾಗಿ ಇಟ್ಕೊಳ್ಳೋದೆ ಮೀಟ್ರ್ ಬಾಡಿಗೆ ಬಂದ್ಬಿಟ್ಟು 200 ರೂಪಾಯಿ ಅಷ್ಟೇ, ನಾನು ಜಾಸ್ತಿ ಇಟ್ಕೊಳ್ಳೋದಿಲ್ಲ. 4 ದಿವಸ ಡ್ಯೂಟಿ ಮಾಡಿದ್ದೆ, 4 ದಿವಸಕ್ಕೆ 800 ರೂಪಾಯಿ. ಇದು ಸ್ನೇಹಿತರೆ ನನ್ನ ಕಳೆದ ವಾರದ ಅರ್ನಿಂಗ್ಸ್, 18,677 ರೂಪಾಯಿ. ಇದರಲ್ಲಿ ಖರ್ಚು ತೆಗಿಬೇಕಲ್ಲ, CNGದು ನನ್ನ ಖರ್ಚೆಲ್ಲ ಇರುತ್ತಲ್ಲ. ಇದರಲ್ಲಿ 5 ದಿವಸಕ್ಕೆ CNGಗೆ 400 ರೂಪಾಯಿ ಅಷ್ಟೇ. 400 ರೂಪಾಯಿ ಅಂದರೆ 2,000 ರೂಪಾಯಿ ಖರ್ಚು ಹೋಗುತ್ತೆ. ಆಮೇಲೆ 5 ದಿವಸಕ್ಕೆ ನಮ್ಮದು ಊಟ ತಿಂಡಿ ಖರ್ಚು ಅದು ಇದು ಇರುತ್ತಲ್ಲ, ಅದೊಂದು 5 ದಿವಸಕ್ಕೆ 1,000 ರೂಪಾಯಿ ಅಂದ್ಕೊಳ್ಳಿ. ಇದು ಸ್ನೇಹಿತರೆ 15,677 ರೂಪಾಯಿ ಕಳೆದ ವಾರದ ಅರ್ನಿಂಗ್ಸ್ ನಂದು. ಕಮ್ಮಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ವಾರ ಕಮ್ಮಿನೇ, ಎಲ್ಲ 3 ದಿವಸ ಡ್ಯೂಟಿ ಮಾಡಿದ್ದೀರಲ್ಲ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಹೇಳಬೇಕು ಅಂತ ನನಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋ ಸಿಗೋಣ. ಬಾಯ್.